ಚುನಾವಣೆ ಇತಿಹಾಸ ನೋಡಿಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಇಲ್ಲವರೆಗೂ ಗೆದ್ದಿರೋದು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳೇ ಅವ್ರು ಕೈ ಹಿಡ್ದಿರೋದು. ಯಾವುದೇ ಮೇಲ್ಜಾತಿ ವರ್ಗದವರು ಅಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ. ಬೂತ್ ವೈಸು ನೀವು ಬೇಕಾದ್ರೆ ಅಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳಿ, ಹಂಗೆ ಇದೆ ಇತಿಹಾಸ. ಲಿಂಗಾಯತರು ನಿಂತ್ಕೊಂಡ್ರು ಕೂಡ ಲಿಂಗಾಯತರಿಗೆ ಕಾಂಗ್ರೆಸ್ ಓಟ್ಗಳನ್ನ ನಿರಾಕರಣೆ ಮಾಡಿದ್ದಾರೆ. ಕಳ್ಸತಿ ಕೂಡ ಅದನ್ನು ಮುಕ್ತ ಕಂಠದಿಂದ ಹೇಳಿದ್ದಾರೆ ಎಸ್ ಅವರು. ಮುಸ್ಲಿಮರಿಂದ, ದಲಿತರಿಂದ, ಬೇರೆ ಅಲ್ಪಸಂಖ್ಯಾತರಿಂದ ಎಲ್ಲರಿಂದ ನಾನು ಗೆದ್ದಿರೋದು, ನಮಗೆ ಓಟ್ ಹಾಕಿಲ್ಲ ಅಂತೇಳಿ. ಅದ್ರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಅವರು, ನೆಕ್ಸ್ಟು ನಾನು ನಿಮಗೆ ಅಲ್ಪಸಂಖ್ಯಾತರಿಗೆ ನಾನಿಲ್ಲಿ ಬೆಳೆಸ್ತೀನಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ, ಅಲ್ಪಸಂಖ್ಯಾತರಿಗೆ MLA ಮಾಡ್ತೀನಿ ಅಂತೇಳಿ, ಇದು ಲಾಸ್ಟು ನನಗೆ ಕೊನೆಯ ಅವಕಾಶ ಕೊಡಿ ಅಂತೇಳಿ ಅವರೇ ಹೇಳಿ ಇವತ್ತು ಇಲ್ದಾಗ ಅವ್ರ ಮಗ ಈ ಥರ ಉಲ್ಟಾ ಹೊಡೆದಿರೋದು ಇಡೀ ಅಲ್ಪಸಂಖ್ಯಾತರಿಗೆ ಅಹಿಂದ ವರ್ಗಕ್ಕೆ ಮಾಡಿರೋ ಕಟ್ಟ ಕಡೆಯ ದೊಡ್ಡ ಮೋಸ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದನ್ನು ನಾವು ಅವರೇನೋ ನಯಸ್ ಮಾಡಿರ್ಬೋದು ಅಲ್ಪಸಂಖ್ಯಾತರಿಗೆ ರಾತ್ರಿ, ಯಾರೋ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಮತ್ತೊಮ್ಮೆ ಕೊಡ್ತೀನಿ ಇನ್ನೊಮ್ಮೆ ಕೊಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮುಸ್ಲಿಮರು ಇವತ್ತು ಇದನ್ನು ಆಲೋಚನೆ ಮಾಡೋಂಥ ಇದು ಬಂದಿದೆ, ಸ್ಥಿತಿ ಬಂದಿದೆ ನಮಗೆ. ಇಲ್ಲಿ ವರ್ಷದಿಂದ ಇಲ್ಲಿವರೆಗೂ ನಾವು ಏನೂ ಕೇಳಿಲ್ಲ. ನಾವು ಜನಸಂಖ್ಯೆ ಆಧಾರದ ಮೇಲೆ ಕೇಳಿದ್ರೆ 34 ಸೀಟು 35 ಸೀಟ್ ಕೊಡಬೇಕು ನಮಗೆ. ಕಾಂಗ್ರೆಸ್ನವರು ಎಷ್ಟು ಕೊಡ್ತಾ ಇದ್ದಾರೆ? ನಾವು ಕೊಟ್ಟರು ತೊಗೊಳ್ಳಲ್ಲ BJPಯಿಂದ. ಮತ್ತು ನಮ್ಗೆ ಯಾರು ಕೊಡಬೇಕು? ಕಾಂಗ್ರೆಸ್ ತಾರೆ ಕೊಡಬೇಕು. ಗೆಲ್ಲುವಂಥ ಅವಕಾಶ ಇದ್ರೂ ಕಾಂಗ್ರೆಸ್ ಕೊಡೋಲ್ಲ ಅಂದರೆ ಮತ್ತು ಮುಸ್ಲಿಮರು ಕಾಂಗ್ರೆಸ್ ವಿರೋಧಿನ ಅಥವಾ ಸ್ನೇಹಿತನ ನಾವೀಗ ಅರ್ಥ ಮಾಡ್ಕೋಬೇಕು. ಇದು ಎಲ್ಲ ಕಡೆಗೂ ಚರ್ಚೆ ಆಗ್ತಾಯಿದೆ. ನಾವು ಅಕ್ಕ ಮಾಯಾವತಿಯವರು ಹೇಳ್ದಂಗೆ ನಾವು ಸೋಲಿಸ್ತೀವಿ, ಆಮೇಲೆ ಗೆಲ್ತೀವಿ. ಇದು ನಮ್ಮ ಮೂಲ ಮಂತ್ರ. ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಬೇಕು. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಒಂದು ಕಡೆ ಆಗ್ತಾರೆ, ಒಂದು ಸೈಡ್ ವೋಟ್ ಮಾಡ್ತಾರೆ. BJP ಬಂದರೆ ನಾವೇನು ಹೆದರ್ಕೊಳ್ಳಲ್ಲ. ಕಾಂಗ್ರೆಸ್ ಇಲ್ಲವರೆಗೂ ಏನು ಮಾಡಿದೆ ನಮಗೂ ಗೊತ್ತಿದೆ ಇತಿಹಾಸ. ಇದನ್ನು ಅರ್ಥ ಮಾಡ್ಕೊಳ್ಬೇಕಂತೇಳಿ ನಾನು ಇನ್ನೊಮ್ಮೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇನೆ.